ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಸುಪ್ರೀಂ ಕೋರ್ಟ್ನ ಒಳ ಮೀಸಲಾತಿ ಆದೇಶವನ್ನು ರಾಜ್ಯ ಸರ್ಕಾರ ಜಾರಿಗೆ ತರಬೇಕು. ಮೋಹನ್ ಆಲ್ಮೇಲ್ಕರ್ ಮೀಸಲಾತಿಗಾಗಿ 30 ರಿಂದ 35 ವರ್ಷಗಳ ಕಾಲ ಹೋರಾಟ ಮಾಡುತ್ತಾ ಬಂದಿದ್ದು, ಅದರ ಫಲವಾಗಿ ಇಂದು ಸುಪ್ರೀಂ ಕೋರ್ಟ್ ಆದೇಶಿಸಿದ್ದು ಸಂತಸ ತಂದಿದೆ. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಈ ಒಳ ಮೀಸಲಾತಿಯನ್ನು ಜಾರಿಗೆ ತರುವುದಾಗಿ ತಿಳಿಸಿರುತ್ತಾರೆ. ಅಸ್ಪೃಶ್ಯ ಸಮುದಾಯದ ಹೋರಾಟದ ಫಲವಾಗಿ ಈ ಆದೇಶವನ್ನು ನ್ಯಾಯಾಲಯ ಹೊರಡಿಸಿದ್ದು ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಫಲ. ಮಾದಿಗ ಹೋರಾಟ ಸಮಿತಿ ವತಿಯಿಂದ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠಕ್ಕೆ ಒಳ ಮೀಸಲಾತಿ ನೀಡಿರುವ ಹಿನ್ನೆಲೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಮೋಹನ್ ಆಲ್ಮೇಲ್ಕರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 3 ದಶಕಗಳ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಗುರುವಾರ ಪ್ರಕಟಿಸಿದ ತೀರ್ಪು ಐತಿಹಾಸಿಕ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿದ್ದು, ಗದಗ ಜಿಲ್ಲೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಮಾದಿಗ ದಂಡೋರ, ಮಾದಿಗ ಮಹಾಸಭಾ, ಕರ್ನಾಟಕ ಆದಿಜಾಂಬವ ಸಂಘ ಮತ್ತು ದಲಿತ ಪರ ಸಂಘಟನೆಗಳು ಗದಗ ರವರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಎಂದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಒಳ ಮೀಸಲಾತಿ ಸಂಬಂಧವಾಗಿ ಜಾರಿಗೆ ಮುಂದಾಗಿದ್ದ ನಡೆಗೆ ಸುಪ್ರೀಂ ಕೋರ್ಟ್ ಅಸ್ತು ಎನ್ನುವ ಮೂಲಕ ಮೀಸಲಾತಿ ವರ್ಗೀಕರಣ ಸಂವಿಧಾನಾತ್ಮಕ ನಿರ್ಧಾರ ಎಂಬ ಸಂದೇಶ ನೀಡಿದೆ. ಸತತ 30 ವರ್ಷಗಳ ಹೋರಾಟದ ಫಲ ಮಾದಿಗರಿಗೆ ಸಿಕ್ಕ ಫಲ ಇದಾಗಿದೆ. ಕತ್ತಲ ಬದುಕು ಒಂದು ಕಡೆ, ಕೋಮಾ ಸ್ಥಿತಿಯಲ್ಲಿದ್ದ 90% ಮೂಲ ಅಸ್ಪೃಶ್ಯರಿಗೆ ಬದುಕುವ ಭರವಸೆಯ ಆಶಾಭಾವನೆ ಮೂಡಿಸಿದೆ. ದಮನಿತ ಸಮುದಾಯಗಳಿಗೆ ಒಳ ಮೀಸಲು ಕಲ್ಪಿಸಲು ಜಾತಿಗಳ ಉಪವರ್ಗೀಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಸಂವಿಧಾನಿತ ಅಧಿಕಾರ ಇದೆ. ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಈ ಕೂಡಲೇ ಶಿಕ್ಷಣ, ಉದ್ಯೋಗಗಳಲ್ಲಿ ಈ ಮೀಸಲು ವ್ಯವಸ್ಥೆಯನ್ನ ಮಾಡಬೇಕೆಂದು ಮೋಹನ್ ಆಲ್ಮೇಲ್ಕರ್ ತಿಳಿಸಿದರು. ಪತ್ರಿಕಾಗೋಷ್ಠಿ ವೇಳೆ ಸಮಾಜದ ಮುಖಂಡ ಸತೀಶ್ ಪಾಶಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಅಶೋಕ್ ಕುಡಿತಿನಿ, ಹಿರಿಯರಾದ ಉಡ್ಚಪ್ಪ ಹಳ್ಳಿಕೇರಿ, ರಾಮು ಬಳ್ಳಾರಿ, ಮಾಜಿ ನಗರಸಭಾ ಸದಸ್ಯ ಲಕ್ಷ್ಮಣ್ ದೊಡ್ಮನಿ, ಮಂಜು ಕೊಟ್ನಿಕಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಡಿಯಪ್ಪ ಪೂಜಾರ್, ಮರಿಯಪ್ಪ ಸಿದ್ದಣ್ಣವರ್, ರಮೇಶ್ ಕಡೆಮನಿ, ಪ್ರವೀಣ್ ತೆಗ್ಗಿನಮನಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದು, ನಾವು 3 ದಶಕದಿಂದ 30-35 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಅಂದರೆ ಏನಾಗ್ಬಿಡ್ತು, ನಮ್ಮದು ಮೂಲ ಅಂಬೇಡ್ಕರ್ ಅವರು ಪುನಃ ಒಪ್ಪಂದದಲ್ಲಿ ಮಾಡಿದಂಥ ವಿಚಾರ, ಅದು ನಿಜವಾದ ಇರುವಂಥ 5 ಜಾತಿಗಳು, ಮಾದಿಗ, ಚಲವಾದಿ, ಡೋರ, ಇಂಥ ಒಂದು 5 ಮಂದಿ ಅನ್ಟಚಬಲ್ಸ್ ಯಾರು ಈ ಸಮಾಜದಲ್ಲಿ ಭಾಳ ದೂರ ಇದ್ದರು ಅವ್ರಿಗೆಲ್ಲ ಮುಖ್ಯವಾಹಿನಿ ತರಬೇಕಂತೇಳಿ ಒಂದು ವಿಚಾರ ಮಾಡಿ, ಒಂದು ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಈ ದೇಶದ ಎಲ್ಲ ದೊಡ್ಡ ದೊಡ್ಡ ಮುಖಂಡರ ಜೊತೆ ಇದು ಮಾಡಿ ಆ ಒಂದು ಒಪ್ಪಂದಕ್ಕೆ ಬರೋಕೆ ಇದು ಮಾಡಿದ್ರು. ಭಾಳ ಸ್ಟ್ರಗಲ್ ಮಾಡಿದಾಗ ಅದು ಹಂಗೆ ಹೋರಾಟ ಆಗ್ತಾ ಹೋಯ್ತು. ಈಗ ಅದು ಎಲ್ಲಿ ಬಂತಂದ್ರೆ 5 ಜಾತಿ ಹೋಗಿ 101 ಜಾತಿ ಆಗ್ಬಿಟ್ಟು ನಮ್ಮದು. 101 ಜಾತಿ ಆದ ಕೂಡ ಇವೆಲ್ಲ ರಾಜಕಾರಣಿಗಳು ತಮ್ಮ ಬ್ಯಾಳಿ ಬೇಯಿಸ್ಕೊಂತ ಎಲ್ಲರೂ ಯಾರ್ಯಾರು ಇದಾರ ಅನ್ನೋದಕ್ಕೆ ಎಲ್ಲರನ್ನೂ ಶೆಡ್ಯೂಲ್ ಕಾಸ್ಟ್ ಅಂತ ಸೇರಿಸ್ಕೊಂತ ಮಾಡ್ಕೊಂತ, ನಿಜವಾದ ಶೆಡ್ಯೂಲ್ ಕಾಸ್ಟ್ ಯಾರು ಊರಿನ ಹೊರಗಿದ್ರು, ಯಾರು ಈ ವ್ಯವಸ್ಥೆಯನ್ನು ಕಾಣಲಾರ್ದ ಜನ, ಆ ಜನನ ಭಾಳ ದೂರ ಇಟ್ಟಿದ್ರು. ಎಲ್ಲ ಸಮಾಜವನ್ನು ದೂರ ಇಟ್ಟಿತ್ತು. ಒಂದು ಒಲೆಯರ್ಗೆ, ಒಂದು ಮಾರ್ಗ, ಡೋರ್ಗೆ, ಕಪ್ಪೋರ್ಗೆ, ಆಮೇಲೆ ಕೆಲಸ ಸಮಗಾರಿಗೆ, ಆನಂತರ ಇನ್ನೊಂದು ಮುಚ್ಚಿಗಾರ, ಇವೆಲ್ಲ ಹೊರಗಿಟ್ಟಿದ್ದು. ಆ ಸಮಾಜಕ್ಕೆ ಏನು ಸಿಗಲಾರ್ದಂಗೆ ಆಗ್ಬಿಡ್ತೀವಿ. ಯಾರು ಯಾವಾಗ ಹೊಸದಾಗಿ ಬಂದ್ಬಿಟ್ರಲ್ಲ ಒಳ್ಳೆ ಜಾತಿಗಳನ್ನ, ಒಳ್ಳೆ ಜಾತಿಯವ್ರು ಬಂದವರು ಎಲ್ಲ ಅದನ್ನು ಕಬಳಿಸ್ಕೊಂಡ್ಬಿಟ್ರು. ಇವತ್ತಿನ ದಿವಸ ನೋಡ್ರಿ, ಏನಾದರೂ ಈ ಅಪಾರ್ಟ್ಮೆಂಟ್ಸ್ ಏನಾದರೂ ಈ ನಮ್ಮ ಕರ್ನಾಟಕ ರಾಜ್ಯದಾಗ ಆದ್ರೆ 95% ಎಲ್ಲ ಅವರೇ ಇರ್ತಾರೆ. ಯಾರು ಹೊಸದಾಗಿ ಬಂದು ಟಚಬಲ್ಸ್ ಎಸ್ಸೀಸ್, ಇದನ್ನು ಸ್ವಲ್ಪ ತಿಳ್ಕೊರಿ ಸರ್. ಟಚಬಲ್ ಆ್ಯಂಡ್ ನಾನ್ ಟಚಬಲ್ ಎಸ್ಸೀಸ್ ಮೊದಲೇನು ಅಂಬೇಡ್ಕರ್ ಮಾಡಿದ್ರು, ನಾನ್ ಟಚಬಲ್ಸ್ ಎಸ್ಸೀಸ್. ಈಗ ನಿಜವಾದ ಎಸ್ಸಿಗಳು, ನಿಜವಾದಂಥ ಇದು ಕರೆಕ್ಟ್ ಇದ್ದಂಥ ಮಂದಿಯವರು, ಇದಕ್ಕೆ ಯೋಗ್ಯವಾದಂಥ ಮಂದಿಯವರು, ಅವ್ರನ್ನ ಬಿಟ್ಟು ಇವರು ತಮ್ಮ ಓಟಿನ ಇದಕ್ಕೆ ರಾಜಕಾರಣಿಗಳು ಎಲ್ಲ ಚೇಂಜ್ ಮಾಡ್ಕೊತ ಯಾರ್ಯಾರು ಬೇಕು ಅವ್ರಿಗೆಲ್ಲ ಹಾಕೊಂಡು ಹೋಗ್ಬಿಟ್ರು. ಆ ಕಾರಣಕ್ಕಾಗಿ ದಯಮಾಡಿ ಏನಾಯ್ತು ಅಂದ್ರೆ, ಕಡೆಗೆ ನಾವು ಇಷ್ಟು 30-35 ವರ್ಷಗಟ್ಟಲೆ ಹೋರಾಟ ಮಾಡಿ ಸಾಕಷ್ಟು ಹೋರಾಟ ಮಾಡ್ಕೊಂಡ್ಬಂದು ಹುಬ್ಳಿ ದೊಡ್ಡ ಸಮಾವೇಶ ಮಾಡಿದ್ವಿ ನಾವು. 2011
ಡಿಸೆಂಬರ್ನಲ್ಲಿ ಮಾಡಿದಾಗ ಅಲ್ಲಿ ನಮ್ಮ ಒಂದು ಇದ್ರಿಂದ ಬರುವತ್ನಾಗ ಒಂದು 11 ಮಂದಿ ಸತ್ರು ಆಕ್ಸಿಡೆಂಟ್ನಾಗ. ಅವ್ರಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿತ್ತು ಇವತ್ತಿನ ದಿವಸ. ಅಂಥದ್ದು ಹೋರಾಟ ಮಾಡ್ಬೋದು ಅದಾಗಲೇ ರಗಡ್ ಮಂದಿ ಸತ್ರು. ನಮ್ಮ ರಗಡ್ ಮಂದಿ ನಾವು ಇಲ್ಲಿ ಬೆಳಗಾವದಾಗ ಸೆಷನ್ ನಡೆದಾಗ ಅಲ್ಲಿ ಹೋದಾಗ ನಮ್ಗೆ ಸಿಕ್ಕಾಪಟ್ಟೆ ಹೊಡೆದು ಮಾಡಿ ನಮ್ಮ ಕಾಲು ಮುರಿದು ಕೈ ಮುರಿದು ರಗಡ್ ಮಂದಿಗೆ ಇದು ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿ ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ. ಮತ್ತು ಇದಕ್ಕೆ ಮೊದಲು BJP ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಿಲ್ಲ ಅನ್ನೋಂಗಿಲ್ಲ. ಬಟ್ ಈಗ ಎಲ್ಲರೂ ಕೂಡಿ ಒಂದು ಲೆಕ್ಕಕ್ಕೆ ಬದಲೇ ಅಲ್ಲ ಯಾರು. ಈಗ ಅದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತು. ಅದು 7 ಬೆಂಚ್ ಆರ್ಡರ್. 7 ಬೆಂಚ್ನಾಗ 6 ಬೆಂಚ್ ನಮ್ಮ ಪರವಾಗಿ ಬಂದಿದೆ. 6 ಬೆಂಚ್ ನಮ್ಮ ಪರವಾಗಿ ಬಂದಿದೆ. ಒಬ್ಬರು ಏನೋ ಇದು ಮಾಡಿದ್ದಾರೆ. ಅದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ಇವತ್ತಿನ ದಿವಸ. ಒಂದು ಬೃಹತ್ ಸಮಾವೇಶದಲ್ಲಿ ನಮ್ಮ ಮೋದಿ ಸಾಹೇಬರು ಇದು ಆಂಧ್ರದಾಗ ಮಂದಕೃಷ್ಣ ಮಾದಿಗ ಅಂತೇಳಿ ನಮ್ಮ ದೊಡ್ಡ ಹೋರಾಟಗಾರರು, ರಾಷ್ಟ್ರೀಯ ನಾಯಕರವರು. ಅವರು ಒಮ್ಮೆ ಹಿಂದಕ್ಕೆ ನಿಮಗೊಂದು ವಿಚಾರ ಹೇಳ್ತೀನಿ ಇವತ್ತು ಎಲ್ಲ ಪತ್ರಿಕಾ ಮಿತ್ರರಿಗೆ. ಅವರು ಒಂದು ಚಂದ್ರಬಾಬು ನಾಯ್ಡು ಹಿಂದಕ್ಕೆ ಇದ್ದಾಗ ಚೀಫ್ ಮಿನಿಸ್ಟರ್ ಇದ್ದಾಗ ಆ ಟೈಮ್ನಾಗ ಒಂದು ಸ್ಟ್ರೈಕ್ ಕರೆದವರು ಒಂದು 8 ರಿಂದ 10 ಲಕ್ಷ ಜನ ಹೈದರಾಬಾದ್ನಾಗ ಕೂಡಿದ್ರು. ಆ ಹೈದರಾಬಾದ್ ಅನ್ನೋದು ಪೂರ ಹದಗಟ್ಟು ಹೈದರಾಬಾದ್ ಆಗ್ಬಿಡ್ತು. ಯಾಕಂದ್ರೆ 10 ಲಕ್ಷ ಮಂದಿಗೆ ನೀರಿಲ್ಲ, ಕೂಳಿಲ್ಲ, ಅವ್ರಿಗೆ ಇದು ಮಾಡೋದು ಯಾವೂ ಇರಲಿಲ್ಲ. ಇಡೀ ಊರು ತುಂಬ ಕಪ್ಪಾಗಿಬಿಡ್ತದೆ. ಅಷ್ಟೊಂದು 10 ಲಕ್ಷ ಮಂದಿ ಬಂದಾಗ ಅದು ಆಟೋಮೆಟಿಕ್ಲಿ ಅದು ಊರಾಗ ಇದಾಗ್ಬಿಡ್ತು. ಅವಾಗ ಚಂದ್ರಬಾಬು ನಾಯ್ಡು ಹೆದರಿ ಇವ್ರು ಯಾರು ಮೆಂಬರ್ ಕೊಡೋಕೆ ಇಟ್ಕೊಳ್ಳಿಲ್ಲ. ಎಲ್ಲೇ ಚಂದ್ರಬಾಬು ನಾಯ್ಡುನೇ ಅಲ್ಲಿ ಬಂದ. ಅಲ್ಲಿ ಬಂದು ಅವರು ಅದನ್ನೆಲ್ಲ ಸ್ವೀಕಾರ ಮಾಡಿ ನಿಮ್ಗೆ ಕೊಡ್ತೀನಿ ಅಂತಂದ್ರು. ಅದೇನೋ ನಮ್ಮ ದುರಾದೃಷ್ಟ. ಅದು ಕೋರ್ಟ್ಗೆ ಹೋದ್ರು ಒಂದಿಷ್ಟು ಮಂದಿ. ಅದು ಕೋರ್ಟ್ನಾಗ ಅದು ಬಿದ್ದು ಹೋತು. ಹಿಂಗೆಲ್ಲ ಆಗಿದ್ದಕ್ಕೆ ಈ ಕೊನೆ ಅಸ್ತ್ರ ಅಂತೇಳಿ ನಾವು ಮೊನ್ನೆ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಆಂಧ್ರದಾಗ. ನಮ್ಮ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಾಗ. ಅವಾಗ ಸ್ವತಃ ಪ್ರೈಮ್ ಮಿನಿಸ್ಟರ್ ಬಂದರು. ಬಹುತೇಕ ನನಗನ್ಸ್ಮಟ್ಟಿಗೆ ದಲಿತರಿಗೆ ಅದು ಅನ್ಟಚಬಲ್ಸ್ಗೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ನಮಗೆ ದೊಡ್ಡ ನಾವೇನು ಸುಳ್ಳು ಅಂದಾರ ಕೂಡ ಬರ್ಲಿಕ್ಕಿಲ್ಲ ಅಂದ್ಕೊಂಡಿದ್ವಿ. ಬಟ್ ಬಂದರು. ಅವರು ಬಂದು ನಮಗನ್ನ ಇದು ಮಾಡಿಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಇದು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ತುಂಬ ಧನ್ಯವಾದನ ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಇದು ಏನು ಈಗ ಸುಪ್ರೀಂ ಕೋರ್ಟಿನ ಆರ್ಡರ್ ಆಗಿದೆ. ದಯಮಾಡಿ ಇದನ್ನು ಸ್ವಲ್ಪ ಎಲ್ಲ ತಾವು ಹೈಲೈಟ್ ಮಾಡಬೇಕಾಗಿದೆ ಸಹೋದರರು. ಇದನ್ನು ಆದಷ್ಟು ಬೇಗನೆ ಮಾಡಬೇಕು. ಯಾಕಂದ್ರೆ ಈ ಹಿಂದಕ್ಕೆ ಇದು ಒಂದು ಇದಾಗಿತ್ತು. ಇದು ಆಯಾ ಈ ಇದನ್ನು ವರ್ಗೀಕರಣನ ಆಯಾ ಜಾತಿ ಇದ್ರ ಪ್ರಕಾರ ಆಯಾ ಇದಕ್ಕೆ ರಾಜ್ಯಕ್ಕೆ ಕೊಟ್ಟಿದ್ರು. ಯಾವ ರಾಜ್ಯದವರು ಮಾಡಲಿಲ್ಲ. ಟೋಟ್ಲಿ ನಮ್ಮ ರಾಜ್ಯದಾಗ ಮಾಡಲಿಲ್ಲ. ಈಗ ಒಂದು ಸುಪ್ರೀಂ ಕೋರ್ಟ್ ಪೂರಾ 6 ಬೆಂಚ್ ಇದು ಕೊಟ್ಟಿದೆ, 7 ಬೆಂಚ್ ಅಂತ ಆರ್ಡರ್. ಅದಕ್ಕೆ ದಯಮಾಡಿ ಇದು ಆದಷ್ಟು ಲಘುವಾಗಿ ಇಂಪ್ಲಿಮೆಂಟ್ ಆಗ್ತಂದ್ರೆ ಎಲ್ಲ ಬಡವರಿಗೆ, ದಲಿತರಿಗೆ ಒಳ್ಳೆ. ಈಗ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅಟ್ಲೀಸ್ಟ್ ಎಲ್ಲ ಇದ್ರೂ ನಮ್ಗೆ 6%, 6.5% ಕೊಡಬೇಕು. ಅದು 6.5% ಬೇರೆಯವ್ರು ತೊಳಕ ಬರೋದಿಲ್ಲ. ಅದ್ರಾಗ ಆಮೇಲೆ 5% ಇವ್ರು ಕೊಡ್ಬೇಕು ಚಲೋ ಮಂದಿಗೆ. ಅವ್ರಿಗೂ ಅದ್ರಾಗ ಯಾರು ಹೋಗ ಕೊಡೋದಿಲ್ಲ. ಆಮೇಲೆ 4 something ಜನರಲ್ ಇವ್ರು ಕೊಟ್ಟಾರ ಟಚಬಲ್ಸ್ಗೆ. ಅವ್ರು ಅದ್ರಾಗ ಯಾರಿಗೂ ಹೋಗಕ್ಕೆ ಕೊಡೋದಿಲ್ಲ. 1% ಅದ್ರಸ್ ಕೊಟ್ಟಾರ, ಅದ್ರಾಗ ಯಾರಿಗೂ ಹೋಗಕ್ಕೆ ಕೊಡೋದಿಲ್ಲ. ಅಂದ್ರೆ ಎಲ್ಲರಿಗೂ ನ್ಯಾಯದಿಂದ ಸಿಕ್ಕೈತೆ ಅಂತ ನನ್ನ ಭಾವನೆ. ನಾವೇನು ಯಾರ್ಯಾರು ಕೊಟ್ಟಿಲ್ಲ ಮಾಡಿಲ್ಲ ಅವ್ರು ಕೊಡಬಾರ್ದು ಅಂತಂದ್ರೆ ನಂದೇನಿಲ್ಲ. ಅವ್ರವ್ರ ಜನಸಂಖ್ಯೆದ ಆಧಾರ ಮ್ಯಾಗ ನಮ್ದು ಯಾರು ತುಳಿತುಕೊಳಪಟ್ಟರು, ಯಾರು ಸಲುವಾಗಿ ಇದು ಹುಟ್ಟಿತು ಅವ್ರಿಗೆ ಸಿಗ್ಬೇಕು ಅನ್ನೋದು ಒಂದೇ ಒಂದು ನಮ್ಮ ಇದು ಧ್ಯೇಯ. ಯಾಕಂದ್ರೆ ನಾವೆಲ್ಲ ಹೋರಾಟ ಮಾಡಿದ ಅದಕ್ಕೆ ತಮಗೆಲ್ಲ ಗೊತ್ತಿರ್ಬೇಕು. ಇಲ್ಲಿಂದ ಎಷ್ಟೆಷ್ಟು ಗಾಡಿ ತೊಗೊಂಡು ಹೋದ್ವಿ ನಾವು. ಒಂದು 300-400 ಗಾಡಿ ಇಲ್ಲಿಂದ ಹುಬ್ಳಿಗೆ ಹೋಗಿದ್ವಿ. ಅವಾಗ ನವಂಬರ್ ಡಿಸೆಂಬರ್ ಎಲ್ಲ ಹಿರಿಯ ಪತ್ರಿಕೆಲ್ಲ ಗೊತ್ತೈತಿ. ಆ ನಿಟ್ಟಿನಲ್ಲಿ ತಾವು ಸ್ವಲ್ಪ ಆದಷ್ಟು ಇದನ್ನು ಸ್ವಲ್ಪ ಒಳ್ಳೆಯ ರೀತಿಯಿಂದ ಹೈಲೈಟ್ ಮಾಡಿದ್ರೆ ಇದು ಸರ್ಕಾರಕ್ಕೆ ಮುಟ್ತೈತಿ. ನಮ್ಮೆಲ್ಲ ದಲಿತರ ಆಶೀರ್ವಾದ ತಮಗೆ ಇರ್ತೈತಿ ಅಂತೇಳಿ ನಾನು ಇವತ್ತಿನ ದಿವಸ ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಾವು ನಮಗೆ ಯಾವಾಗಲೂ ಹಿಂದಿನಿಂದಲೂ ಬೆನ್ನೆಲುಬಾಗಿದ್ದೀರಿ. ಇವತ್ತು ಬೆನ್ನೆಲುಬಾಗಿ ಇದನ್ನು ಒಳ್ಳೆ ರೀತಿಯಿಂದ ಆಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದೇ ರಾಜ್ಯ ಸರ್ಕಾರ ಒತ್ತಾಯ ಮಾಡಿಸೋಲಾಗ ಇವರೇ ಮಾಡೋರಲ್ಲ. ಈಗ ಇವ್ರು ಹೈಲೈಟ್ ಮಾಡಿದ್ರೆ ಎಲ್ಲ ಬರ್ಬೋದು. ಅದಕ್ಕೆ ನೀವು ಎಷ್ಟು ಹೈಲೈಟ್ ಮಾಡ್ತೀರೋ ಅಷ್ಟು ಒಳ್ಳೇದಾಗ್ತದೆ ಈ ಸರ್ಕಾರಕ್ಕೆ.
ನೀವು ನಮ್ಮ ಜನಕ್ಕೂ ಒಳ್ಳೇದಾಗುವಾಗ ನಿಮ್ಮ ನಮಗೆ ಬೆನ್ನೆಲುಬು. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್. ರಾಜ್ಯದಲ್ಲಿ